ನೀವೇನಾದರೂ ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಪಿಗೆ ಅದಕ್ಕೆ ಲೆಟರ್ ಕೊಟ್ಟರೆ ಆಮೇಲೆ ನಿಮಗೇನಾದರೂ ಅದು ಆ ವಿಚಾರಕ್ಕೆ ಸಂಬಂಧಪಟ್ಟ ಕಂಪ್ಲೇಂಟ್ ಬಂತ? ಇಲ್ಲ, ಸಂತ್ರಸ್ತೆ ಕೊಟ್ಟಿರೋ ಕಂಪ್ಲೇಂಟ್ ಅಲ್ಲಿ ಎಚ್ ಡಿ ರೇವಣ್ಣ ಅವರು ಇದ್ದಾರೆ, ಪ್ರಜ್ವಲ್ ರೇವಣ್ಣ ಅವರು ಇದ್ದಾರೆ. ಸಂತ್ರಸ್ತೆ ಕೊಟ್ಟಿರುವಂತ ದೂರಲ್ಲಿ ಎಚ್ ಡಿ ರೇವಣ್ಣ ಅವರು ಇದ್ದಾರೆ ಮತ್ತೆ ಪ್ರಜ್ವಲ್ ರೇವಣ್ಣನೂ ಇದ್ದಾರೆ. ಜೀವದ ಬೆದರಿಕೆ ಮತ್ತು ಲೈಂಗಿಕ ದೌರ್ಜನ್ಯ ಎರಡರ ಬಗ್ಗೆನೂ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ದಾರೆ. ಏನಂತ ಉಲ್ಲೇಖ ಮಾಡಿದ್ದಾರೆ? ಜಸ್ಟ್ ಅವ್ರು ನಿಮಗೆ ದೂರಲ್ಲಿ ಏನಂತ ಹೇಳದ್ನಲ್ಲ, ಲೈಂಗಿಕ ದೌರ್ಜನ್ಯ ಮತ್ತು ಜೀವ ಬೆದರಿಕೆ ಇಬ್ಬರ ಮೇಲೂ ಕೂಡ ಅದೇ ಆರೋಪ. ಯಾವಾಗಿಂದ ಮೇಡಮ್ ಅದೆಲ್ಲ ಅದ್ರ ಟೈಮ್ ಹೇಳಿಲ್ವಾ? ಯಾವ ತಿಂಗಳಲ್ಲಿ ಏನಾಗಿದೆ ಅಂತ ಸಬ್ಮಿಟ್ ಆಯ್ತಲ್ಲ, ಅದರಲ್ಲಿ ಅವ್ರ ವಿಡಿಯೋಕ್ಕೆ ಸಂಬಂಧಪಟ್ಟದ್ದು ಏನಾದರೂ ಸಾಕ್ಷಿ ಇಲ್ಲ, ಅದ್ರ ಬಗ್ಗೆ ಇಲ್ಲ. ಓಕೆ, ಈಗ ಬರೀ ಇದು ಮೌಖಿಕನ ಅಥವಾ ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ ಇದು ದೂರ ಎರಡು ಖುದ್ದಾಗಿ ಬಂದು ಕೂಡ ಮೀಟ್ ಆಗಿದ್ದಾರೆ. ಹೌದು. ಏನು ಹೇಳ್ಕೊಂಡ್ರು ಮೇಡಮ್ ಅವ್ರು ನಿಮ್ಮ ಹತ್ರ? ಇಲ್ಲ, ಅದೆಲ್ಲ ಕಾನ್ಫಿಡೆನ್ಷಿಯಲ್ ಪ್ಲೀಸ್, ಬಿಕಾಸ್ ನಾನು ಅದೆಲ್ಲ ಹೇಳಕ್ಕೆ ಇಷ್ಟಪಡೋದಿಲ್ಲ. ಓಕೆ, ಬಟ್ ಬಿಕಾಸ್ ಯಾಕೆಂದ್ರೆ ಸಂತ್ರಸ್ತೆಯರ ಸುಬ್ಬಯ್ಯ ಕಿತ್ತಳೆ ಕೃಷಿ ಮಾಡಿ 100 ಗಿಡದಿಂದ 2.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅವರ ಒಂದು ಗುಟ್ಟಾಗೆ ಇಡಬೇಕು. ಯಾವಾಗ ಅವರು ಆಯೋಗಕ್ಕೆ ಬರ್ತಾರೆ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಬರಬೇಕು, ಆಯೋಗದ ಮೇಲೆ ನಂಬಿಕೆ ಬರಬೇಕು. ಅವ್ರಿಗೇನೂ ಆಗೋದಿಲ್ಲ, ಅವ್ರಿಗೆ ಸುರಕ್ಷತೆ ಮತ್ತು ಭದ್ರತೆ, ಅವರಿಗೆ ನ್ಯಾಯ ಒದಗಿಸ್ಕೊಡೋ ಅಂತ ದಿಟ್ಟಿನಲ್ಲಿ ಆಯೋಗ ನಡೆಯುತ್ತೆ. ನಾವು ಕಾನ್ಫಿಡೆನ್ಸ್ ಆಗಿ ಕೇಳ್ತಾ ಇದ್ದೀವಿ. ಇಲ್ಲ, ನಾನು ಹೇಳೋದಿಲ್ಲ, ಏನು ಹೇಳೋದಿಲ್ಲ. ಪ್ಲೀಸ್, ನನ್ನ ದಯವಿಟ್ಟು ಕ್ಷಮಿಸಿ. ಅಲ್ಲ, ಈ ಬೇರೆ ಇದು ಒಬ್ಬರೇನೇ ದೂರ ತಂದೆಯ ವಿಚಾರದಲ್ಲಿ ಅಂದ್ರೆ ಎಚ್ ಡಿ ರೇವಣ್ಣ ವಿಚಾರದಲ್ಲಿ ಈಗ ಅವ್ರ ವಿರುದ್ಧ ತುಂಬಾ ಕೇಸಸ್ಗಳಿದೆ ಅನ್ನೋಂಥದ್ದಕ್ಕೆ ಇದೆ. ಬಟ್ ಇವ್ರ ವಿರುದ್ಧನೂ ಕೂಡ ಅದೇ ಥರದ್ದು ಏನಾದರೂ ಇದೆ? ಅದು ನನಗೆ ಗೊತ್ತಿಲ್ಲ. ಓಕೆ, ಎಷ್ಟು ದಿನಗಳ ಕಾಲ, ಎಷ್ಟು ತಿಂಗಳ ಕಾಲ ಅಂತದ್ದು ಏನಾದರೂ ಯಾವಾಗ ನಡೆದಿದ್ದು ಅಂತಂದ್ರು ಅದನ್ನೆಲ್ಲ ಏನಾದ್ರೂ ಇರ್ಲಿ ನಾನು ಹೇಳಲಿಕ್ಕೆ ಇಷ್ಟ. SIT ಮಾಡ್ತಾ ಇದೆ, ನಿಮ್ಗೆಲ್ಲ ಗೊತ್ತಿರೋ ಹಂಗೆ. ಈಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಒಪ್ಪಿಸಿದ್ದಾರೆ. ಅದು ಆ ಟೀಮ್ನ ಭಾಳ ನಮ್ಮ ಸೀನಿಯರ್ ಎಫಿಷಿಯೆಂಟ್ ಆಫೀಸರ್ VK ಸಿಂಗ್ ಅವರು ಲೀಡ್ ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಗೌರಿ ಲಂಕೇಶ್ ಅವರ ಕೇಸ್ನು ಸಹ ಅವರೇ ಹ್ಯಾಂಡಲ್ ಮಾಡಿದ್ರು, ಮತ್ತು ಅವರನ್ನು ಹಿಡಿದಿದ್ದು ಸಹ. ಸೊ ಅವರೇ ಈ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇರೋದ್ರ ಮೇಲೆ ನಮಗೆಲ್ಲ ಭರವಸೆ ಇರಬೇಕು. ಖಂಡಿತ ನ್ಯಾಯ ತಂದೆ ಆದಂಥ ಇದನ್ನು ತಗೊಳ್ಳತ್ತೆ. ನಮ್ಮೆಲ್ಲರಿಗೂ ನಂಬಿಕೆ ಇದೆ, ಇದಕ್ಕೆ ನ್ಯಾಯ ಸಿಕ್ಕತ್ತೆ. ಮೇಡಮ್, ಈಗ ನಿಮ್ಮ ಮೇಲೆ ಏನಾದರೂ ಒತ್ತಡ ಇದೆಯಾ? ನೋಡ್ಬೇಡಿ, ಯಾಕಂದ್ರೆ ನೀವು ದಿನಗಳು ಎಷ್ಟು ದಿನಗಳು ಸಂತ್ರಸ್ತ ಹೆಸರನ್ನ ಹೇಳೋದಿಲ್ಲ, ಬಟ್ ದೂರಿನಲ್ಲಿ ಏನಿದೆ ಅಂತ ಆಯೋಗದ ಅಧ್ಯಕ್ಷೆಯಾಗಿ ನೀವು ಹೇಳ್ಬೇಕಾಗುತ್ತಲ್ವಾ? FIR ಆಲ್ರೆಡಿ ರಿಜಿಸ್ಟರ್ ಆಗಿದೆ. FIR ರಿಜಿಸ್ಟರ್ ಆಗಿದೆ. ಎಲ್ಲ ಅವ್ರ ವಿಕ್ಟಿಮ್ದು ಏನೇನು ಸ್ಟೇಟ್ಮೆಂಟ್ ಇದೆ ಎಲ್ಲ ರೆಕಾರ್ಡ್ ಆಗಿದೆ. ಸೊ ಹಾಗಾಗಿ, ಬಟ್ ಆಯೋಗದಿಂದ ನಾನು ಹೇಳಕ್ಕೆ ಇಷ್ಟಪಡೋದಿಲ್ಲ. ಕಾನೂನಿನಲ್ಲಿ ಹಂಗಿಲ್ವಾ? ಹೇಳ್ಬಾರ್ದು ಅಂತಿದ್ಯಾ ನಿಮಗೆ? ಅಫ್ಕೋರ್ಸ್ ಇಟ್ ಈಸ್ ಮ್ಯಾಂಡೇಟರಿ. ಒಂದು ಹೆಣ್ಮಗಳ ಬಗ್ಗೆ ನಾವು ನಾನು ಹೇಳಲ್ಲ ಅಂದ್ಮೇಲೆ ಹೇಳಲ್ಲ. ಓಕೆ ಬಿಡಿ. ಈಗ ಮ್ಯಾಮ್, ಏನಾದರೂ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ CM ಮತ್ತು ಗೃಹ ಸಚಿವರು ಗಮನಕ್ಕೆ ತಂದಿದ್ದೀರಾ ಏನೇನು ಆಗ್ತದೆ ಬೆಳವಣಿಗೆಗಳು ಅಂತ? ಅಲ್ಲ, ನಾನು ಮೊದಲಿಗೆ ಯಾವಾಗ ನನಗೆ ಕಂಪ್ಲೇಂಟ್ ಬಂತು, ನಾನು ಕಂಪ್ಲೇಂಟ್ ಬರೋಕ್ಕೆ ಮುಂಚೆನೇ ಪಬ್ಲಿಕ್ ಡೊಮೈನಲ್ಲಿ ಆ ವಿಡಿಯೋಗಳು ಸರ್ಕ್ಯುಲೇಟ್ ಆಗ್ತಾ ಇರೋದ್ರ ಬಗ್ಗೆ ನನಗೆಲ್ಲ ಮಾಹಿತಿ ಇತ್ತು. ನಾನು ಬಂದಿದ್ದ ತಕ್ಷಣ ಆ್ಯಕ್ಚುಲಿ ಆ ವುಮೆನ್ ಆ್ಯಕ್ಟಿವಿಸ್ಟ್ಗಳು ಮತ್ತು ಆರ್ಗನೈಸೇಷನ್ ಅವರು ಪೆನ್ ಡ್ರೈವ್ ಎಲ್ಲ ಸಬ್ಮಿಟ್ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ರು. ಆ್ಯಂಡ್ ಇಮಿಡಿಯೇಟ್ಲಿ ನಾವು ಆಯೋಗದ ಎಲ್ಲ ಟೀಮ್ ಕೂತ್ಕೊಂಡು ನಾವು ಮಾತಾಡಿ ಎಲ್ಲ ನೋಡಿ ಎಲ್ಲ ಮಾಡಿದಾಗ ನನಗೆ ಇದರಲ್ಲಿ ಸೂಕ್ಷ್ಮತೆಯನ್ನು ಗ್ರಹಿಸುವಷ್ಟು ನನಗೆ ಗೊತ್ತಾಯಿತು. ಇದು ಭಾಳ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡಬೇಕು, ಆ್ಯಂಡ್ ಇದು ಭಾಳ ದೊಡ್ಡ ಒಂದು ಸ್ಕ್ಯಾಂಡಲ್. ಓಕೆ, ಸೊ ಹಾಗಾಗಿ ನಾನು ಇಮಿಡಿಯೇಟ್ಲಿ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಇಮಿಡಿಯೇಟ್ಲಿ ನಾನು ಪತ್ರ ನಾನು ಮಾತಾಡ್ತಾ ಇದ್ದೇನೆ. ಪ್ರಯತ್ನ ಮಾಡೋದು ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ನಾವು ಫೋನ್ ದೂರವಾಣಿ ಮುಖಾಂತರ ನಾನು ಮಾತಾಡ್ಬೋದು. ನಾನು ಮಾತಾಡ್ತಾ ಇದ್ದೀನಿ. ಮೇಡಮ್, ಈಗ ರೇವಣ್ಣ ಅವರು ರೇವಣ್ಣ ಅವರದ್ದು ಇಲ್ಲಿಲ್ಲ. ಸೊ ಇನ್ನು ರೇವಣ್ಣ ಅವ್ರನ್ನ ಈಗ ಇನ್ನು ಅವ್ರ ಬಗ್ಗೆ ಏನಾದ್ರು ಅಲ್ಲ, ನನಗೆ ಆಕ್ಷನ್ ತಗೊಳ್ಳಿ ಅಂತ ಏನಾದ್ರು ಅವಶ್ಯಕತೆ ಇಲ್ಲ. ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಇದ್ದಾರೆ ಎಲ್ರಿಗೂ ಬರುತ್ತೆ.